ಹೀಗೆ ಹಾಡಹಗಲೇ ನಡು ರಸ್ತೆಯಲ್ಲಿ ಕುಟುಂಬವೊಂದು ಅಂಗಡಿಗೆ ನುಗ್ಗಿ ಕೈ ಮಿಲಾಯಿಸುತ್ತಿರುವ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ. ಹೌದಾ, ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಜಿಲ್ಲಾಸ್ಪತ್ರೆ ಎದುರು ಭಾಸ್ಕರ್ ಎಂಬುವರ ಮನೆ ಇದ್ದು ಅಲ್ಲಿಯೇ ಜೆರಾಕ್ಸ್ ಅಂಗಡಿ ಇಟ್ಟುಕೊಂಡಿದ್ದಾರೆ. ಇವರ ಪಕ್ಕದ ಮನೆಯಲ್ಲಿ ಈ ಹಿಂದೆ ಬಾಡಿಗೆಗೆ ಇದ್ದ ಕುಟುಂಬ ಪಾರಿವಾಳ ಸಾಕಿಕೊಂಡು ಇದ್ರು. ಕಾರಣಾಂತರಗಳಿಂದ ಅವರು ಮನೆ ಖಾಲಿ ಮಾಡಿ ಹೋದ್ರು. ಆದ್ರೆ ಪಾರಿವಾಳಗಳು ಅಲ್ಲಿಯೇ ಬಿಟ್ಟು ಹೋಗಿದ್ರ. ಇದನ್ನ ತಿಳಿದು ದರ್ಗಾ ಮೊಹಲ್ಲಾ ಏರಿಯಾ ಯುವಕರು ಆಗಾಗ ಭಾಸ್ಕರ್ ಮನೆಯ ಮೇಲೆ ಅಕ್ರಮವಾಗಿ ಹತ್ತಿ ಪಾರಿವಾಳ ಕದಿಯುತ್ತಿದ್ರಂತೆ. ಇವರ ಕಾಟದಿಂದ ಮನೆಯ ಸುತ್ತಲೂ ಕಬ್ಬಿಣದ ತಂತಿಗಳನ್ನ ಅಳವಡಿಸಿದ್ರು. ಅದಕ್ಕೂ ಕ್ಯಾರೆ ಮಾಡದ ಯುವಕರು ಅಕ್ರಮವಾಗಿ ಮನೆಯ ಮೇಲೆ ಹತ್ತಿ ಕದಿಯಲು ಬಂದಿದ್ದಾರೆ. ಅದೇ ಟೈಮ್ಗೆ ಭಾಸ್ಕರ್ ಮನೆಯ ಮೇಲೆ ಬಂದಿದ್ದು ಯುವಕ ಮೇಲೆಯಿಂದ ಕೆಳಗೆ ಜಂಪ್ ಮಾಡಿದ್ದಾನೆ. ಈ ವೇಳೆ ಯುವಕ ಅಲ್ಲೇ ಬಿದ್ದು ಗಾಯ ಮಾಡಿಕೊಂಡಿದ್ದಾನೆ. ಭಾಸ್ಕರ್ ಆ ಯುವಕನನ್ನ ಹಿಡಿದು ಬುದ್ಧಿವಾದ ಹೇಳಿ ಪೋಷಕರನ್ನ ಕರೆಸಿದ್ದಾರೆ. ಆದರೆ ಆ ಯುವಕನ ಪೋಷಕರು ಮಾತ್ರ ಮುಸ್ಲಿಂ ಯುವಕರ ಗುಂಪನ್ನ ಕಟ್ಟಿಕೊಂಡು ಭಾಸ್ಕರ್ ಇದ್ದ ಅಂಗಡಿಗೆ ದಾಳಿ ಮಾಡಿ ಕೈ ಮಿಲಾಯಿಸಿದಾರಂತೆ. ಈ ವೇಳೆ ಭಾಸ್ಕರ್ ಹಾಗೂ ಅವರ ಕುಟುಂಬಸ್ಥರಿಗೆ ಹಿಗ್ಗಾಮುಗ್ಗಾ ಥಳಿಸಿದಾರಂತೆ. ಐದು ಗಂಟೆಯಲ್ಲಿ ಒಬ್ಬ ಹುಡುಗ ದರ್ಗಾ ಮಹಲ್ಲದಲ್ಲಿರೋ ಹುಡುಗ ಬಂದು ನಮ್ಮ ಮಾಡಿ ಮೇಲೆ ಹತ್ಬಿಟ್ಟು ಪಕ್ಕದಲ್ಲಿ ಬಿಲ್ಡಿಂಗಲ್ಲಿರೋ ಪಾರಿವಾಳಗಳನ್ನ ಹಿಡಿಯೋಕ್ಕೆ ಬಂದಿದ್ದಾನೆ. ಅವನು ಇಳಿಯುವಾಗ ಇಟ್ಕೊಂಡು 2 ಸಲ ಬಂದು ತಪ್ಪಿಸ್ಕೊಂಡು ಹೋದ. 3ನೇ ಸಲ ಇಟ್ಕೊಂಡಾಗ ತಿರ್ಗಾ ನಿಮ್ಮಪ್ಪ ಅವ್ನು ಕರಿ ಅಂದರೆ ಅವ್ರು ಬರೋಷ್ಟಲ್ಲಿಗೆ ಅವ್ರ ಕಡೆಯವ್ರು ಬಂದುಬಿಟ್ಟು ಬೀರಿ ನಾವು ಏನು ಹೇಳಿದ್ರು ಕೇಳ್ದಿರ ಹೊಡಿಯೋಕ್ಕೆ ಶುರು ಹಚ್ಕೊಂಬಿಟ್ರು. ಮೊದಲು ಒಂದು 2 ಹೆಂಗಸರು ಬಂದರು. ಬಂದು ಹೊಡಿಯೋಕ್ಕೆ, ಆಮೇಲೆ ಗಂಡಸರು ಬಂದರು. ಅವ್ರ ಹಿಂದ್ಗಡೆ ಇನ್ನೂ ಕೆಲವ್ರು ಬಂದರು. ಇಲ್ಲಿ ಗಲಾಟೆ ನಮ್ಮ ಅಣ್ಣ ಬಂದು ನನಗೆ ಕಾಪಾಡೋದು ಆತನಿಗೂ ಇಟ್ಬಿತ್ತು. ಆಗೋಷ್ಟೊತ್ತಿಗೆ ನಮ್ಮ ಅಣ್ಣನ ಅಂಗಡಿಗೆ ಹೋಗಿ ಅಲ್ಲಿ ಗಲಾಟೆ ಮಾಡಿದ್ರು. ಈ ಥರ ಗಲಾಟೆಗಳು ಮಾಡಿಬಿಟ್ಟು ದಂಬಿ ಎಬ್ಬಿಸ್ಬಿಟ್ಟಿದ್ದಾರೆ. ಅಲ್ಲ, ಏನಕ್ಕೋಸ್ಕರ ಮುಂಚೆಯಿಂದ ಮಾಡ್ತಿದ್ರೆ ಏನಕ್ಕೋಸ್ಕರ? ಮೊದಲಿಂದ ಇಲ್ಲಿ ಪಾರಿವಾಳ ಹಿಡಿಯೋಕ್ಕೆ ಬರ್ತಾರೆ. ಯಾರು? ಆ ಹುಡುಗರು ಮುಸ್ಲಿಮ್ಸೇ ಜಾಸ್ತಿ ಬರೋದು. ಮಾಡಿ ಮೇಲೆ ಪಕ್ಕದ ಮನೆಯಿಂದ ಮಾಡಿ ಹತ್ತಿ ನಮ್ಮ ಮನೆ ಮಾಲಕ್ಕೆ ಬಂದು ಹಿಡಿಯೋಕ್ಕೆ ಬರ್ತಾರೆ. ಇದು ಆವಾಗ ಇಟ್ಕೊಂಡು ಅವ್ರು ಬುದ್ಧಿವಾದ ಹೇಳಿ ಕಳಿಸಿದ್ರು. ಇವತ್ತು ನೆನ್ನೆ ನಡೆದಿರೋ ತುಂಬ ಇದಾಗೋಯ್ತು. ಅಲ್ಲ, ಅವ್ರ ಕಾಟಕ್ಕೆ ಏನೆಲ್ಲ ಮಾಡಿಸಿದ್ರು ನೀವು? ಅಲ್ಲಿ ಮೇಲ್ಗಡೆ ಮೆಶೆಲ್ಲ ಹಾಕ್ಸಿದ್ವಿ. ಹತ್ತದೇ ಇರಲಿ, ಬಿದ್ದರೆ ತೊಂದರೆ ಆಗುತ್ತೆ ಅಂದ್ರೆ ಮೆಶೆಲ್ಲ, ಮೆಟ್ಲಿಗೆ ಮೆಶ್ಶು, ಆ ಕಡೆ ಗೋಡೆಗಳಿಗೆಲ್ಲ ಮೆಶ್ ಹಾಕ್ಸಿದ್ವಿ. ಇವ್ರ ಕಾಟ ತಾಳಲಾರ್ದೆ ಆದ್ರೂ ಹತ್ತಿ ತಿರ್ಗಾ ಹೋಗಿದ್ದಾರೆ.
ಅಲ್ಲ ಇಲ್ಲಿ ಮನೆ ಈ ಅಂಗಡಿ ಹತ್ರ ಬಂದು ಏನೆಲ್ಲ ಗಲಾಟೆ ಮಾಡಿದ್ರು? ಬಂದು ನೀವ್ಯಾರು ಕೊಡಿಯೋಕ್ಕೆ ಇನ್ನೊಂದು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತಿರ್ಗಾ ಏಕ್ದಮ್ ಹೊಡಿಯೋಕ್ಕೆ ಶುರು ಹಚ್ಕೊಂಡ್ಬಿಟ್ರು ನನ್ನ. ಎಷ್ಟು ಜನ ಬಂದಿದ್ರು? ಮೊದಲು ಒಂದು ಇಬ್ಬರು ಬಂದರು ಹೆಂಗಸರು, ಆಮೇಲೆ ಅವ್ರ ಹಿಂದ್ಗಡೆ ಗಂಡಸರು ಬಂದರು, ಆಮೇಲೆ ಬರ್ತಾ ಒಂದು 30 ಜನ ಆದರು. ಯಾರವರು? ಮುಸ್ಲಿಮ್ಸ್, ದರ್ಗಾ ಮಹಲ್ಲಾದಲ್ಲಿ ಇರೋರು. ನೀವು ಯಾಕೆ ಹುಡುಗನ ಇಟ್ಕೊಂಡಿದ್ದೀರಿ? ಅದೇ ಅವನು ಬುದ್ಧಿವಾದ ಹೇಳೋಣ ಅಂತ ಮಾಡಿದ್ದು, ನಾವು ಮಾಡಿದ್ದು ದೊಡ್ಡ ತಪ್ಪು. ಅಲ್ಲ ಈಗ ಅವ್ರು ಬರೋದ್ರಿಂದ ನಿಮ್ಗೆ ಯಾವ ತೊಂದರೆ ಆಗ್ತಾ ಇತ್ತು? ಯಾವ ರೀತಿ ತೊಂದರೆ ಆಗ್ತಾ ಇತ್ತು? ಇವಾಗ ಯಾರು ಬರ್ತಾರೆ ಯಾರಿಲ್ಲ ಏನಾಗುತ್ತೋ ನಮ್ಗೆ ಗೊತ್ತಾಗಲ್ವಲ್ಲ. ಮನೆ ಮೇಲೆ ಹಾಂ, ಏನು ಕಳ್ಳಿಸ್ಕೊಂಡು ಹೋಗ್ತಾರೋ. ಲೇಡೀಸ್ ಎಲ್ಲ ಇರ್ತಾರೆ. ಹಾಂ, ಮನೇಲಿ ಹೆಂಗಸ್ರು ಇರ್ತಾರೆ. ಅಕಸ್ಮಾತ್ ಏನಾದ್ರು ಅವಘಡಗಳಾದರೆ ಯಾರು ಕಾರಣ ಕರ್ತಾರೆ? ನಾವು ಯಾರು ಬಂದು ನೋಡ್ತಾರೆ? ಇನ್ನು ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಜಿಲ್ಲಾಸ್ಪತ್ರೆ ಎದುರು ಪಾರಿವಾಳ ಕದಿಯುವ ವಿಚಾರವಾಗಿ ಆರಂಭವಾದ ವಿವಾದ ಗಂಭೀರ ಗಲಾಟೆಗೆ ಕಾರಣವಾಗಿದೆ. ಆದರೆ ಈ ವಿಚಾರವೇ ದೊಡ್ಡ ಗಲಾಟೆಗೆ ಕಾರಣವಾಗಿದ್ದು, ಮುಸ್ಲಿಂ ಯುವಕನ ಪೋಷಕರು ಹಾಗೆ ಇತರರು ಗುಂಪಾಗಿ ಬಂದು ನಮ್ಮ ಮಗನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿ ಅಂಗಡಿಗೆ ನುಗ್ಗಿ ಗಲಾಟೆ ನಡೆಸಿದ್ದಾರೆ. ಈ ವೇಳೆ ಭಾಸ್ಕರ್ ಕುಟುಂಬಸ್ಥರ ಮೇಲೆ ಹಲ್ಲೆ ನಡೆದಿದ್ದು, ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗಾಯಗೊಂಡವರನ್ನ ಚಿಕ್ಕಬಳ್ಳಾಪುರ ಸರ್ಕಾರಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಈ ಸಂಬಂಧ ಭಾಸ್ಕರ್ ಕುಟುಂಬ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ಪರಿಸ್ಥಿತಿ ಉದ್ವಿಗ್ನವಾಗದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ರಿಸರ್ವ್ ಪೊಲೀಸ್ ನಿಯೋಜನೆ ಮಾಡಲಾಗಿದೆ. ಜೆರಾಕ್ಸ್ ಅಂಗಡಿ ಇದೆ, ಅವ್ರು ಹೊಡಿಯೋದು ನೋಡಿ ನಾನು ಬಂದು ಬಿಡ್ಸಕ್ಕೆ ಹೋಗಿದ್ದು. ಬಿಡ್ಸಕ್ಕೆ ಹೋದಾಗ ನೀನು ಯಾರು, ನೀನು ಯಾವನ್ ಬರೋಕ್ಕೆ ಅಂತೆಲ್ಲ ಹೇಳಿ ನಮಗೆ ಪರಿಚಿ ಬರೀ ಹೆಂಗಸರಿಂದಾನೇ ಅವ್ರು ಮಾಡಿಸೋದು. ಯಾಕಂದರೆ ಹೆಂಗಸರಿಂದ ಮಾಡಿದ್ರೆ ಗಂಡಸರೆಲ್ಲ ನಮ್ಮ ಮೇಲೆ ಇನ್ನೂ ವಿವಾದಗಳನ್ನ ಜಾಸ್ತಿ ಇದು ಮಾಡ್ಬೋದಲ್ಲ. ಹೆಂಗಸ್ರನ್ನ ಬಿಟ್ಟು ಓಡಿಸಿದ್ರೆ ಅವ್ರನ್ನ ನಾವು ಮುಟ್ಟಕ್ಕೆ ಹೋಗೋಂಗಿಲ್ಲ, ಹೆಂಗಸ್ರನ್ನ ನಾವು ಮುಟ್ಟಕ್ಕೆ ಹೋಗೋಂಗಿಲ್ಲ. ಅವ್ರನ್ನ ಮುಟ್ಟಿದ್ರೆ ಬೇರೆ ಕಾನೂನು ಕ್ರಮ ಬೇರೆ ಆಗುತ್ತೆ. ಓಸ್ಕೊನೋ ಇನ್ನೊಂದು ಮತ್ತೊಂದು ರಾಜಕೀಯವಾಗಿ ನಮ್ಮನ್ನು ತುಳಿತಾರೆ. ಅದಕ್ಕೋಸ್ಕರ ಏನೆಲ್ಲ ಮಾಡಿದ್ರೆ ನಾವು ನಿಮ್ಮನ್ನು ಹೊಡೆದ್ರೆ ಇಲ್ಲೆಲ್ಲ ಹೊಡೆದಿದ್ದಾರೆ ನೋಡ್ರಿ. ಇಲ್ಲೆಲ್ಲ ಗಾಯ ಆಗಿದೆ, ಇಲ್ಲಾಗಿದೆ ನೋಡ್ರಿ, ಇಲ್ಲೋಗಿದೆ. ಅಟ್ಯಾಕ್ ಮಾಡಿದ್ದು ಏನು ಮಾಡಿದವರು? 5:15 ಬಂದು ಇದಕ್ಕಿದ್ದಂಗೆ ನಾನು ಅಂಗಡಿಯಲ್ಲಿದ್ದೆ, ಬಂದು ಹೊಡಿತಾಯಿದ್ರು. ಬಿಡ್ಸಕ್ಕೆ ಹೋಗಿ ನಮ್ಮ ಮೇಲೂ ಬಂದರು. ಅವ್ರದ್ರಲ್ಲಿ ಫಕೀರುಗಳು ಬರ್ತಾರೆ, ಅವ್ರು ಬಂದು ಯಾಕೆ ಹೊಡೆದ್ರು ಏನು ಅಂತ ಕೂತ್ಕೊಂಡು ಮಾತಾಡೋ ಇದಿಲ್ಲ. ಸಮಾಧಾನವಾಗಿ ಏನಾಯಿತು ಏನು ಅಂತ ಕೇಳೋಣ ಅನ್ನೋ ಇದೂ ಇಲ್ಲ. ಬರೋದು ಎಕ್ಸ ಹೊಡಿಯೋದು. ನಮ್ಮ ಹುಡುಗನಿಗೆ ಯಾವನ್ ನಿನ್ನ ಹೊಡೆಯೋಕ್ಕೋ ಏನು ಅನ್ನೋದೇ ಅವ್ರ ಲೆಕ್ಕ. ಹೊಡಿಯೋದು ನಮ್ಮಂಥವ್ರನ್ನ ಸಾಯಿಸೋದು ಇನ್ನೊಂದು ಅದಕ್ಕೆ ರಾಜಕೀಯವಾಗಿ ಅವ್ರಿಗೆ ಕುಮ್ಮಕ್ಕೂ ಇರುತ್ತೆ. ನಮ್ಮ ಸರ್ಕಾರಗಳು ಅವ್ರ ಹಿಂದೆ ಇರುತ್ತೆ ಅಂತ ನಮ್ಮ ಅಭಿಪ್ರಾಯ ಅಂದ್ಕೊಳ್ತೀವಿ. ಬಟ್ ಇದರಿಂದ ನಿಮ್ಗಳು ಹಿಂದೂಗಳು ಬದುಕಬೇಕಾಯ್ತಲ್ಲ, ಏನು ಮಾಡೋಣ? ಆ ದೇವ್ರು ನಮ್ಮನ್ನು ಕಾಪಾಡಬೇಕು. ಅವ್ರಿಗೆ ಹೆಂಗೆ ಎಲ್ಲ ಕಾಪಾಡ್ತಾನೆ ಅಂದರೆ ಅವರಿಂದನೇ ನಮ್ಮನ್ನು ಕಾಪಾಡಲಿ, ಅಲ್ಲ ನಮ್ಮನ್ನು ಕಾಪಾಡಲಿ, ಏನು ತೊಂದರೆ ಇಲ್ಲ. ಭಯ ಏನು ಬೀಳಲಿಲ್ಲ, ಭಯ ಬೀಳೋದೇನಿಲ್ಲ. ಭಯ ಬಿದ್ದರೆ ನಮ್ಮನ್ನು ಇನ್ನೂ ತುಳಿತಾರೆ. ಭಯ ಬೀಳೋದೇನಿಲ್ಲ, ತೊಂದರೆ ಏನಿಲ್ಲ. ಇನ್ನು ಘಟನೆ ಸಂಬಂಧ ಪೊಲೀಸರು ಎರಡೂ ಕಡೆಯವರ ಹೇಳಿಕೆ ಪಡೆದು ತನಿಖೆ ನಡೆಸುತ್ತಿದ್ದಾರೆ. ನಗರದಲ್ಲಿ ಶಾಂತಿ ಕಾಪಾಡುವಂತೆ ಪೊಲೀಸ್ ಇಲಾಖೆ ಮನವಿ ಮಾಡಿಕೊಂಡಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.